ನಿಜವಾಗಲೂ ಜನ ಕಣ್ಣೀರಿಡ್ತಾ ಇದ್ದಾರೆ, ಬಹಳ ನೋವಿನಲ್ಲಿದ್ದಾರೆ. ಅನಿಲ ಸಿಗ್ತಾ ಇಲ್ಲ, ಸಿಲಿಂಡ್ರ್ ಇಲ್ಲ, ಸೌದೆ ಸಿಕ್ಕಾಬಟ್ಟೆ ಜಾಸ್ತಿ ಆಗಿಬಿಟ್ಟಿದೆ, ಸೌದೆ ಸಿಗ್ತಾ ಇಲ್ಲ. ಸೌದೆ ನನ್ನ ಪ್ರಕಾರ ಇನ್ನೊಂದು ವಾರ ಇರ್ಬೋದು, ಅಲ್ಲಿವರೆಗೆ. ಅದಾದಮೇಲೆ ಸೌದೆ ಇರಲ್ಲ. ಸೌದೆ ಬಿಟ್ಟು ಮನೇಲಿ ಬಟ್ಟೆ ಸುಡಬೇಕಾಗತ್ತೆ, ಪೇಪರ್ ಸುಡಬೇಕಾಗುತ್ತೆ, ಇದೆಲ್ಲ ಸುಟ್ಟು ಕಾಫಿ ಕಾಯಿಸ್ಬೇಕಾಗತ್ತೆ, ಟೀ ಕಾಯಿಸ್ಬೇಕಾಗತ್ತೆ, ಹಾಲು ಕಾಯಿಸ್ಬೇಕಾಗತ್ತೆ. ಈ ಪರಿಸ್ಥಿತಿ ಇಡೀ ದೇಶಕ್ಕೆ ಶುರುವಾಗುತ್ತೆ, ಬರೀ ಕರ್ನಾಟಕ ಒಂದೇ ಅಲ್ಲ. ಇದನ್ನು ಗಂಭೀರವಾಗಿ ಚಿಂತನೆ ಮಾಡಬೇಕಾದವರು ಪ್ರಧಾನಮಂತ್ರಿಯವರು ಮಾತನಾಡುವಾಗ ಹೇಳ್ತಾರೆ, ನಾವು ಹಿಂದೆ ಕೊರೋನಾ ಬಂದಿತ್ತು, ಆವಾಗ ಒಂದು ತಿಂಗಳು ಕಷ್ಟಪಟ್ಟಿದ್ದೀವಿ. ಕಷ್ಟಪಡೋದ್ರಲ್ಲಿ ನಮ್ಮ ದೇಶದ ಜನ ಭಾಳ ಒಳ್ಳೆಯವರು. ಆದ್ದರಿಂದ ಒಂದು ತಿಂಗಳು, ಒಂದೂವರೆ ತಿಂಗಳು ಕಷ್ಟಪಡಬೇಕಾಗ್ಬೋದು, ಧೈರ್ಯವಾಗಿರಿ ಅಂಥೇಳಿ ಕಷ್ಟಪಡಬೇಕಾಗ್ಬೋದು. ಪ್ರಧಾನಮಂತ್ರಿ ಎಲ್ಲೋಗ್ಬೇಕೀಗ? ಪ್ರಧಾನಮಂತ್ರಿಯವರು ಸೌದೆನೂ ಕೊಡಲ್ಲ, ಗ್ಯಾಸ್ನೂ ಕೊಡಲ್ಲ, ಸಿಲಿಂಡರ್ ಕೊಡಲ್ಲ. ಎಲ್ಲೋಗಬೇಕು? ಕರ್ನಾಟಕ ಒಂದೇ ಅಲ್ಲ, ಇಡೀ ದೇಶ ಭಾಳ ಗಂಭೀರವಾಗಿ ನೋವನ್ನು ಅನುಭವಿಸ್ತಾ ಇದ್ದಾರೆ. ಕರ್ನಾಟಕದ ಮಂತ್ರಿಗಳು ಬರೀ ಪತ್ರ ಬರೆಯಲಿದ್ದಾರೆ. ಕೂಡಲೇ ಪ್ರಧಾನಮಂತ್ರಿ ಮನೆ ಮುಂದೆ ಸಿದ್ದರಾಮಯ್ಯನವರು ಸೇರಿದಂಗೆ ಇಡೀ ಕ್ಯಾಬಿನೆಟ್ ಸದಸ್ಯರು ಸತ್ಯಾಗ್ರಹ ಮಾಡಿ ನಮಗೆ ಡೀಸೆಲ್ ಕೊಡಿ, ಪೆಟ್ರೋಲ್ ಕೊಡಿ, ಗ್ಯಾಸ್ ಕೊಡಿ, ಸಿಲಿಂಡರ್ ಕೊಡಿ ಅಂತ ಕೇಳಬೇಕಾಗಿತ್ತು. ಯಾವುದು ಕೇಳದೆ ಇವರು ಒಂದು ಲೆಟ್ರ್ ಬರ್ಕೊಂಡು ಕೂತಿದ್ದಾರೆ. ಒಳ್ಳೆಯದಲ್ಲ ಅದು. ಕರ್ನಾಟಕದಲ್ಲಿ ಮೊದಲು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ, ಮಂತ್ರಿಗಳು ಮತ್ತು ಚೀಫ್ ಸೆಕ್ರೆಟರಿ ಎಲ್ಲ ಅಧಿಕಾರಿಗಳು ಸೌದೆಯಿಂದ ನಾಳೆಯಿಂದ ಸೌದೆ ತಗೊಳ್ಬೇಕು. ನೀವು ಮುಖ್ಯಮಂತ್ರಿಗಳೇ, ನಿಮ್ಮ ಮನೆಗೂ ಸೌದೆ. ಉಪಮುಖ್ಯಮಂತ್ರಿಯವರೇ, ನಿಮ್ಮ ಮನೆಗೂ ಸೌದೆ. ಮಂತ್ರಿಗಳೇ, ನೀವು ಸೌದೆ. ಉಪಮುಖ್ಯಮಂತ್ರಿಗಳು ಸೌದೆ, ಚೀಫ್ ಸೆಕ್ರೆಟರಿ ಸೌದೆ, ಅಧಿಕಾರಿಗಳು ಸೌದೆ. ಸೌದೆಯನ್ನು ಮೊದಲು ನೀವು ಉಪಯೋಗಿಸಿ. ನಿಮ್ಮ ಮನೆಗಳಲ್ಲಿ ಬೇಕಾದಷ್ಟು ಸಿಲಿಂಡರ್ಗಳು, ಗ್ಯಾಸ್ ಇಟ್ಕೊಂಡು ಜನಗಳನ್ನು ಕಣ್ಣೀರಿನ ಕಥೆಯಲ್ಲಿ ಕೈ ತೊಳಿತಾ ಇದ್ದಾರೆ. ಇದು ಒಳ್ಳೆಯದಲ್ಲ. ಕರ್ನಾಟಕ ಸರ್ಕಾರ ಮೊದಲು ಜನಕ್ಕೆ ಅನುಕೂಲ ಮಾಡಿ, ನೀವು ಸೌದೆಯಲ್ಲಿ ಅಡುಗೆ ಮಾಡಿ, ಕಾಫಿ ಮಾಡಿ, ಟೀ ಮಾಡಿ, ಸ್ನಾನದಲ್ಲಿ ಸೌದೆಯಲ್ಲಿ ನಾಳೆಯಲ್ಲೇ ಮಾಡಬೇಕು. ಇಲ್ಲ ಅಂತಂದರೆ ನಿಮ್ಮ ಮನೆಗಳ ಬಾತ್ರೂಮನ್ನು ನಾವು ನುಗ್ಗಬೇಕಾಗುತ್ತೆ, ಒಳಗೆ ನುಗ್ಗಬೇಕಾಗುತ್ತೆ. ನೀವೇನು ಮಾಡ್ಕೊಂಡಿದ್ದೀರಿ, ಕೊಡ್ತಾ ಇದ್ದೀರಾ ನೀವು ಇಲ್ವೇ ಅಂತ ನುಗ್ಗಬೇಕಾಗುತ್ತೆ. ನಾನಂತೂ ಸಿದ್ದರಾಮಯ್ಯನವ್ರ ಮನೆ ನುಗ್ತೀನಿ. ಅವ್ರಿಗೆ ಹೇಳ್ತೀನಿ, ಎಚ್ಚರ ಸಿದ್ದರಾಮಯ್ಯನವರೇ, ಕೂಡಲೇ ನೀವು ಸೌದೆಯಲ್ಲಿ ಅಡುಗೆ ಮಾಡಿಸಿ, ಸೌದೆಯಲ್ಲಿ ಎಲ್ಲ ಕಾಫಿ ಟೀ ಮಾಡಿಸಿ. ನಾನಂತೂ ನಿಮ್ಮ ಬಗ್ಗೆ ಗೌರವ ಇದೆ. ನೀವು ಭಾಳ ಸ್ನೇಹಿತರು. ಯಾರು ಏನೇ ಹೇಳಿ ನಿಮ್ಮ ಮನೆಗೆ ನುಗ್ತೀನಿ ನಾನು ಫಸ್ಟು. ಯಾಕೆ ಜನ ತಪ್ಪು ತಿಳ್ಕೊಳ್ತಾರೆ, ಬೇರೆ ಮಂತ್ರಿಗಳ ಮನೆ ನುಗ್ಗಿದ್ರೆ ನೀವ್ಯಾಕೆ ಚೀಫ್ ಮಿನಿಸ್ಟರ್ ಮನೆಗೆ ಹೋಗಲಿಲ್ಲ, ನೀವು ಅವ್ರು ಚೆನ್ನಾಗಿದ್ದೀರಿ ಅಂತ ಹೋಗಲಿಲ್ಲ ಅಂತ ಅಂತಾರೆ. ಕಣ್ತಾ ನಾನು ನುಗ್ತೀನಿ. ನಿಮ್ಮ ಪೊಲೀಸ್ನವರು ಬಂಧನ ಮಾಡಿದ್ರೆ ಅದು ನಿಮಗೆ ಅಗೌರವ. ನಿಮ್ಮ ಮನೆ ಒಳಗೆ ನಾನು ಬಿಡಬೇಕು, ಅಡುಗೆ ಮನೆಗೆ ಬಿಡಬೇಕು, ಕೋಣೆಗೆ ಬಿಡಬೇಕು, ಬಾತ್ರೂಮಿಗೆ ಬಿಡಬೇಕು, ಅಡುಗೆ ಮನೆಗೆ ಬಿಡಬೇಕು. ನೀವು ಸೌದೆ ತಂದಿದ್ದೀರಾ, ಸೌದೆಯಲ್ಲಿ ಉರಿ ಹಾಕ್ತೀರಾ, ಸೌದೆಯಲ್ಲಿ ನೋಡ್ತೀರಾ ಅಂಥೇಳಿ ನಾನೇ ಮೊಟ್ಟ ಮೊದಲು ಕರ್ನಾಟಕದ ಮುಖ್ಯಮಂತ್ರಿಗಳ ಮನೆಗೆ ತನಿಖೆಗೆ ನಾನೇ ಹೋಗ್ತೀನಿ, ಉಪಮುಖ್ಯಮಂತ್ರಿಗಳ ಮನೆಗೆ ನಾನೇ ಹೋಗ್ತೀನಿ, ಮಂತ್ರಿಗಳ ಮನೆಗೂ ನಾನೇ ಹೋಗ್ತೀನಿ. ನಾನೇನು ಮಾಡಬೇಕು ಅಂತ ಮಾಡ್ಕೊಳ್ಳಿ.
ಯಾವುದಕ್ಕೂ ಹೆದರಲ್ಲ. ಇದು ಸೌದೆ ಇಲ್ಲವೇ ಇಲ್ಲ. ಇನ್ನೊಂದು ವಾರ ಸೌದೆ ಇವತ್ತಾಗಲೇ ಒಂದೊಂದು ಟನ್ಸ್ ಒಂದೊಂದು ಇದಕ್ಕೆ ಸೌದೆಗೆ ಹೆಚ್ಚು ಮಾಡಿದ್ದಾರೆ. 30 ರೂಪಾಯಿ 40 ರೂಪಾಯಿ ಸಿಕ್ಕಾಬಟ್ಟೆ ಏರಿಕೆ. ಗ್ಯಾಸು ಕೇಳೋರಿಲ್ಲ. ರಿಕ್ಷಾಗಳು ಅಯ್ಯೋ ಪಾಪ, ಇಡೀ ರಾಜ್ಯದಲ್ಲಿ ರಿಕ್ಷಾಗಳು ಕಣ್ಣೀರಿಡ್ತಾ ಇದ್ದಾರೆ. ರಿಕ್ಷಾ ಡ್ರೈವರ್ಗಳು ನೋವು ಪಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇ, ಕನಿಷ್ಠ ರಿಕ್ಷಾ ಡ್ರೈವರ್ಗಳಿಗೆ ಇದು ಮುಗಿಯೋವರೆಗಾದ್ರೂ ಒಬ್ಬೊಬ್ಬ ಡ್ರೈವರ್ಗೂ ಕನಿಷ್ಠ ಒಂದೊಂದು ತಿಂಗಳು ಊಟಕ್ಕಾಗಿ ಖರ್ಚಿಗಾಗಿ 15,000 ರೂಪಾಯಿ ಮಿನಿಮಮ್ ಕಡಿಮೆ ಆದ್ರೂ ರಿಕ್ಷಾ ಡ್ರೈವರ್ಗಳಿಗೆ ಕೊಡಿ. ಕಷ್ಟ ಬಂದಿದೆ, ಈಗ ಅವ್ರಿಗೆ ನೋವು ಬಂದಿದೆ. ರಿಕ್ಷಾ ನಿಲ್ಲಿಸಿದ್ದಾರೆ. ಇನ್ನೊಂದು ವಾರದೊಳಗೆ ನೀವು ರಿಕ್ಷಾದವ್ರು ನೋಡ್ಕೊಳ್ದೇ ಇದ್ದರೆ, ನಿಮ್ಮ ಮನೇಲಿ ಸೌದೆ ಉಪಯೋಗಿಸ್ತಾ ಇದ್ದರೆ ಕರ್ನಾಟಕ ಬಂದ್ ಕೊಡ್ತೀವಿ, ರಿಕ್ಷಾ ಬಂದ್ ಮಾಡ್ತೀವಿ, ಗಲಾಟೆ ಮಾಡ್ತೀವಿ. ನೀವು ಎಲ್ಲಿ ಯಾರನ್ನ ನೀವು ಜೈಲಿಗೆ ಹಾಕಿದ್ರು ಚಿಂತೆ ಇಲ್ಲ. ಸಿದ್ದರಾಮಯ್ಯನವರೇ, ಕೈ ಮುಗಿದು ಕೇಳ್ತೀನಿ, ಸಾಕಾಗೋಗಿದೆ. ಜನ ನೋವಿನಲ್ಲಿದ್ದಾರೆ, ಭಾಳ ನೋವಿನಲ್ಲಿದ್ದಾರೆ. ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ, ನಿಮಗೆ ಕೂಡಲೇ ನಿಲ್ಲಿಸಿ. ಕಷ್ಟ ಆಗಿದೆ, ಕಾಫಿ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಆಸ್ಪತ್ರೆಗಳಿಗಿಲ್ಲ, ರೋಗಿಗಳಿಗಿಲ್ಲ, ಎಲ್ಲ ಈ ಪರಿಸ್ಥಿತಿ ಆಗಿದೆ. ನಿಜವಾಗ್ಲೂ ಕಷ್ಟ. ಮೂಟೆ ದುಡ್ಡು ಕೊಟ್ಟರು ಸಿಗಲ್ಲ ಸಿಲಿಂಡ್ರು, ಮೂಟೆ ದುಡ್ಡು ಕೊಟ್ಟರು ಸಿಗಲ್ಲ ಗ್ಯಾಸು. ಈ ಪರಿಸ್ಥಿತಿ ಆಗಿದೆ. ಕರ್ನಾಟಕ ಜನ ಒಬ್ಬರೇ ಅಲ್ಲ, ಇಡೀ ರಾಜ್ಯದ ಜನವೇ ಕಣ್ಣೀರಿಡ್ತಾ ಇದ್ದಾರೆ. ಜನರ ನೋವು ನೋಡೋಕ್ಕಾಗಲ್ಲ. ಒಂದು ವಾರ 15 ದಿವಸವರೆಗೆ ಸಮಾಧಾನವನ್ನು ನೋಡ್ತೀವಿ. ಎಲ್ಲ ರಾಜ್ಯದ ಹೋರಾಟಗಾರರಿಗೆ ಸಂಸ್ಥೆಯವ್ರಿಗೆ ಹೇಳ್ತಾ ಇದ್ದೀನಿ, ಇವತ್ತೇ ಇಡೀ ರಾಜ್ಯ ಬಂದ್, ಕರ್ನಾಟಕ ರಾಜ್ಯ ಬಂದ್, ಅಖಂಡ ರಾಜ್ಯ ಬಂದನ್ನು 15 ದಿವಸದೊಳಗೆ ನಾವು ಮಾಡ್ತೀವಿ. ಸಿಲಿಂಡರ್ಗಾಗಿ, ಸೌದೆಗಾಗಿ, ಎಲ್ಲಕ್ಕೂ ಗ್ಯಾಸ್ಗಾಗಿ ಮತ್ತು ರಿಕ್ಷಾ ಡ್ರೈವರ್ಗಳಿಗೆ ಅನುಕೂಲ ಮಾಡಿ. ರಿಕ್ಷಾ ಡ್ರೈವರ್ಗಳು ಬಟ್ಟೆ ಇಲ್ಲದ ತೊಂದರೆ ಸಿಕ್ಕಿದ್ದಾರೆ. ರಿಕ್ಷಾ ಡ್ರೈವರ್ಗಳಿಗೆ ಪ್ರಯಾಣಿಕರೇ ಇಲ್ಲ. ರಿಕ್ಷಾ ಡ್ರೈವರ್ಗಳು ಲೈನ್ ಆಗಿ ರಿಕ್ಷಾಗಳು ನಿಲ್ಲಿಸಿದ್ದಾರೆ. ಎಲ್ಲ ಊರಿನಲ್ಲೂ ರಿಕ್ಷಾ ನಿಂತೋಗಿದೆ. ದಯಮಾಡಿ ನೀವು ಮಾಡಿ. ಭಾಳ ಅತ್ಯಂತ ನೋವು. ಇಲ್ಲಿ ಜಟ್ಕಾಗಳು ಓಡಾಡೋಕ್ಕಾಗಲ್ಲ, ಇರೋ ಜಟ್ಕಾನು ಸಾಕಾಗಲ್ಲ ಜನಗಳಿಗೆ. ಅದೇ ಒಂದು ಜಟ್ಕಾಕ್ಕೆ 5 ಜನ ಕೂತ್ಕೊಳ್ಬೇಕಾಗುತ್ತೆ. ಆದ್ದರಿಂದ ಸಿದ್ದರಾಮಯ್ಯನವರೇ, ದಯಮಾಡಿ ನೀವು ಗಂಭೀರವಾಗಿ ಇದನ್ನು ತೆಗೆದುಕೊಳ್ಳಿ, ಬಿಟ್ಬಿಡಿ. ರಾಜ್ಯದಲ್ಲಿ DK ಶಿವಕುಮಾರ್ ಕಾಂಗ್ರೆಸ್ನವರು, ನೀವು ಇಲ್ಲಿ ರಾಜಕೀಯ ಬಿಟ್ಬಿಡಿ ಈಗ ಸದ್ಯಕ್ಕೆ. ಮತ್ತು ಇದುವರೆಗೂ BJPಯವರು ಅವರಂಥ ಮೋಸಗಾರರು, ಅವರಂಥ ಭಾಳ ಲೆಕ್ಕಾಚಾರ. ಈ ಊರಲ್ಲಿ ದಿನ ಬಡ್ಕತ್ತಿದ್ನಲ್ಲ ನಮ್ಮ ಮಾಜಿ MP, ಎಲ್ಲೋದ್ರು ಅವರು? ಸೌದೆಗೆ ಕೊಡಿಸ್ತಾರೆ ಅವರು? ಎಲ್ಲಿದ್ದಾರೆ? ಎಲ್ಲೋದ್ರು ಅವರು? ಸೌದೆ ಕೊಡಿಸ್ಬೇಕು. ಏನವ್ರ ಹೆಸರು? ಪ್ರತಾಪ್ ಸಿಂಹ ಅವರೇ, ಸೌದೆ ಕೊಡಿಸಿ ಸೌದೆ. ನೀವು ಹೇಳಿ ಕೇಂದ್ರ ಸರ್ಕಾರಕ್ಕೆ ಸಿಲಿಂಡರ್ ಕೊಡಿಸಿ. ಪ್ರಧಾನಮಂತ್ರಿ ನೀವೆಲ್ಲ ನೀವಾಗ ಹೋಗಿ ದಯಮಾಡಿ ಹೋಗಿ ಕೊಡಿಸಿ. ಯಡಿಯೂರಪ್ಪ ಹೋಗಪ್ಪ, ಮೊದಲು ಹೋಗು, ನರೇಂದ್ರ ಮೋದಿ ನೋಡಬೇಕು. ಯಡಿಯೂರಪ್ಪನ ಮಗ ನೀನು ಹೋಗಪ್ಪ, ನರೇಂದ್ರ ಮೋದಿ ನೋಡಬೇಕು. ಈ ಕಡೆ ದೇವೇಗೌಡರೆ ತಾವು ಕೈ ಮುಗಿತೀರಲ್ಲ, ದಯಮಾಡಿ ಹೋಗಿ. ಈಗ ನರೇಂದ್ರ ಮೋದಿ ನಿಮಗೆ ಭಾಳ ಬೇಕಾದವ್ರು ತಾನೆ, ಕೊಡಿಸಿ. ಕುಮಾರಸ್ವಾಮಿ ತಾವು ಕೇಂದ್ರದ ಮಂತ್ರಿಗಳು, ಕೊಡಿಸಿ. ನೀವೆಲ್ಲ ಇಲ್ಲಿ ನಾಟಕ ಆಡ್ಕೊಂಡು BJPಯವರು ಒಬ್ಬರು ಬಾಯಿ ಬಿಡ್ತಾ ಇಲ್ಲ ಇದ್ರ ಬಗ್ಗೆ. ಕೊಡಿಸ್ರಿ ಗ್ಯಾಸ್ ಕೊಡಿಸಿ. ಕಣ್ತ ಯತ್ನಾಳ್ ಏನೇನೋ ಮಾತಾಡ್ತೀಯಲ್ಲಪ್ಪ, ಕೊಡಿಸು ಗ್ಯಾಸ್, ಕೊಡ್ಸಪ್ಪ. ನೀನು ನನಗೆ ಭಾಳ ಬೇಕಾದ ಮನುಷ್ಯ, ಕೊಡ್ಸಯ್ಯ. ನಮ್ಮ ಸ್ನೇಹಿತ ನೀನು. ಸಾಯ್ತಾ ಇದ್ದಾರೆ ಜನ.
ಕಣ್ಣೀರ್ಲಿ ಕೈ ತೊಳಿತಾ ಇದ್ದಾರೆ. ನಾವೇ ಬಂದು ಬೀದಿಲಿ ಮಲ್ಲು ಬಿಡ್ತೀವಿ, ಮನೆ ಬಿಟ್ಟು. ತೊಂದರೆ ಆಗ್ತದೆ. ಹೆಣ್ಮಕ್ಳು ಕಾಟ ತಡೆಯೋಕ್ಕಾಗಲ್ಲ. ಸೌದೆ ಕೊಡಿ ಅಂತಾರೆ, ಡೀಸೆಲ್ ಕೊಡಿ ಅಂತಾರೆ, ಗ್ಯಾಸ್ ಕೊಡಿ ಅಂತಾರೆ. ಕೊಡದೆ ಮಲಿಕೊಳ್ಳೋಕ್ಕಾಗುತ್ತಾ ಮನೇಲಿ? ಎಲ್ಲಿದ್ದರೆ ಬರ್ತದೆ? ಏನೋ ಸದ್ಯಕ್ಕೆ ಗೌರವದಿಂದ ಕಾಣ್ತಾ ಇದ್ದಾರೆ. ಇನ್ನೂ ಹಿಂಗೆ ಹೋದರೆ ಪರ್ಕೆಟ್ ತಕ್ಕಂಡು ಗಂಡಂದಿರಿಗೆ ಹೊಡಿತಾರೆ. ಏನು ತತ್ತೀರಾ ಇಲ್ವಾ? ತತ್ತೀರಾ ಇಲ್ವಾ? ಸಿಲಿಂಡರ್ ತತ್ತೀರಾ ಇಲ್ವಾ? ಗ್ಯಾಸ್ ತತ್ತೀರಾ ಇಲ್ವಾ? ಪರ್ಕೆಲಿ ಹೊಡಿತಾರೆ. ಕೊಡ್ಬೇಕು ನಮಗೆ ದಯಮಾಡಿ. ಭಾಳ ನೋವಾಗಿದೆ. ನಾನಂತೂ ಈ ರಾಜ್ಯದಲ್ಲಿ ಏನೇನಾದರೂ ಚಿಂತೆ ಇಲ್ಲ. ನಿಮ್ಮ ಪರವಾಗಿ, ಜನರ ಪರವಾಗಿ, ರಿಕ್ಷಾ ಡ್ರೈವರ್ಗಳ ಪರವಾಗಿ, ವಾಹನಗಳ ಪರವಾಗಿ, ಎಲ್ಲ ಜನರ ಪರವಾಗಿ, ಸಮಗ್ರ ಕರ್ನಾಟಕದ ಪರವಾಗಿ, ದೇಶದ ಪರವಾಗಿ ಹೋರಾಟ ನಿರಂತರವಾಗಿ ಮಾಡ್ತೇವೆ, ತೀವ್ರವಾಗಿ ಮಾಡ್ತೇವೆ.